ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರದ್ಧಾ. ನಾನು 8ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ನಾನು ಆಕಾರದ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ಕಲಿಯುತ್ತಿದ್ದೇನೆ. ನಾನು ಇಲ್ಲಿ ಏನು ಕಲಿತಿದ್ದೇನೆ, ಇನ್ನೂ ಏನು ಕಲಿಬೇಕಿತ್ತು ಅಂತ ಹೇಳ್ತಿದ್ದೀನಿ. ನಾನು ಇಲ್ಲಿ ಏನು ಕಲಿತೆ ಅಂದರೆ ಒಳ್ಳೆ ಸ್ವಚ್ಛತೆ ಮತ್ತು ಡಿಸಿಪ್ಲಿನನ್ನು ಕಲಿತೆ. ನಾವು ಹೆಂಗೆ ಸ್ವಚ್ಛತೆಯಾಗಿರ್ತೀವೋ ಅದೇ ಥರ ನಮ್ಮ ವಾತಾವರಣನೂ ಸ್ವಚ್ಛತೆಯಾಗಿರೋದು, ಮತ್ತು ನಮ್ಮ ಮನೆ ಮತ್ತು ಸಂಸ್ಥೆ ಎಲ್ಲರೂ ಹೋಗಲಿ ಹೆಂಗೆ ಸ್ವಚ್ಛತೆ ಕಾಪಾಡೋದನ್ನು ಕಲಿತೆ. ನೆಕ್ಸ್ಟ್ ಏನು ಕಲಿತೆ ಅಂದರೆ ಇಲ್ಲಿ ಒಳ್ಳೆ ಚಿತ್ರನ ಬರೋ ಕಲಿತೆ. ಫಸ್ಟ್ ನನಗೆ ಚಿತ್ರ ಅಷ್ಟೇ ಬರ್ತಿದ್ದಿಲ್ಲ. ಚಿತ್ರ ಯಾವ್ದಾದ್ರು ಸ್ಕೂಲಲ್ಲಿ ಏನಾರು ಆ್ಯಕ್ಟಿವಿಟಿ ಕೊಟ್ಟರೆ ಚಿತ್ರ ಬಿಡಬೇಕಿತ್ತಲ್ಲ, ಬರೋದಿಲ್ಲ ನನಗೆ ಅನಿಸ್ತಿತ್ತು. ಇವಾಗ ಆ ಥರದ್ದು ಏನಿಲ್ಲ, ನಾನೇ ಚಿತ್ರ ಬರಿತೀನಿ. ಆವಾಗ ನಮ್ಮ ಸ್ಕೂಲೆಲ್ಲ ಚೆನ್ನಾಗಿ ಚಿತ್ರ ಬರಿತೀಯ ಅಂತ ಹೇಳ್ತಾರೆ ನನಗೆ. ಮತ್ತು ನೆಕ್ಸ್ಟ್ ಏನಿಲ್ಲ ಏನು ಕಲಿತೆ ಅಂದರೆ ಒಳ್ಳೆ ಮೌಲ್ಯಗಳನ್ನು ಕಲಿತೆ ನಾನು ಇಲ್ಲಿ. ಅಂದರೆ ಸರ್ ಏನಾರು ನನ್ನ ಹತ್ರ ಈ ಕೆಲಸ ಆಗಲ್ವಾ ಅಂತ ನನಗೆ ಎಷ್ಟು ಹೆದರಿಕೆ ಆಗ್ತಿತ್ತು. ಇವಾಗ ಆ ಥರ ಎಲ್ಲ ನಾನೇನು ಮಾಡ್ತಿದ್ದೀನಿ, ನನಗೆ ಅದನ್ನು ಮಾಡ್ತೀನಿ ಅಂತ ನಂಬಿಕೆ ಬಂದಿದೆ. ಅದಕ್ಕೆ ನಾನು ರಾಮು ಸರ್ಗೆ, ಸೌಮ್ಯ ಮಿಸ್ಸಿಗೆ ಇಬ್ಬರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ನನಗೆ ಅವಾಗ ಫಸ್ಟು ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಅಷ್ಟು ಮಾತಾಡೋಕ್ಕೆ ಬರ್ತಿದ್ದೀರ. ಫಸ್ಟು ಬೇಸಿಗೆ ಶಿಬಿರ ಅಂತ ಮಾಡ್ತಿದ್ರು, ಅದರಲ್ಲಿ ನಾನು ಮಾತಾಡೋದನ್ನ ಕಲಿತು ಇವಾಗ ಎಲ್ಲರವರೆಗೆ ಹೋಗಲಿ ಆರಾಮಾಗಿ ಹೋಗಿ ಸ್ಟೇಜ್ ಮೇಲೆ ಮಾತಾಡ್ತೀನಿ. ಅದು ನಮ್ಮ ಅಪ್ಪ ಅಮ್ಮಗಿದೆ. ನನ್ನಂತ ಅಲ್ಲ, ಎಲ್ಲರಿಗೂ ಹೆದರಿಕೆ ಇರುತ್ತೆ. ನಾನು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹೋಗ್ತೀನಿ, ಹೆದರಿಕೆ ಆಗ್ತೀನಿ. ಆದರೆ ನಮಗೀಗ ಆ ಥರ ಇಲ್ಲ, ಆರಾಮಾಗಿ ಹೋಗಿ ಮಾತಾಡ್ತೀವಿ, ಬರ್ತೀವಿ. ನೆಕ್ಸ್ಟ್ ನಾನು ಇಲ್ಲೇನು ಕಲಿತೆ ಅಂದರೆ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಆಗ್ತಿದ್ದೀನಿ. ಅದನ್ನು ನಮ್ಮ ಅಪ್ಪ ಅಮ್ಮ ನೋಡಿ ಪ್ರೌಡ್ ಫೀಲ್ ಪಟ್ಟಿದ್ದಾರೆ. ನೀನು ಈ ಥರ ಆಗು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ರಾಮು ಸರ್ ಮತ್ತು ಸೌಮ್ಯ ಮಿಸ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾನಿಲ್ಲಿ ಏನು ಕಲಿಬೇಕಿತ್ತು, ನಾನಿಲ್ಲಿ ಪೋರ್ಟ್ರೇಟ್ನ ಕಲಿಬೇಕಿತ್ತು ಅಂತ ಹೇಳ್ತಿದ್ದೀನಿ. ಪ್ರತೀಕ್ ಅವ್ರು ಮಾಡ್ತಾರಲ್ಲ ಆ ಥರ ಪೋರ್ಟ್ರೇಟ್ನ ಕಲಿಬೇಕಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟೆಲ್ಲೂ ನಾನು ಬಯಸ್ತಿದ್ದೀನಿ ಹೇಳುತ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರ.